ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಮ್ಯಾಚ್ ಮುಗಿದರೂ ಕೂಡ ಕಿರಿಕ್ಗಳು ಮಾತ್ರ ಮುಗಿಯೋದೇ ಇಲ್ಲ. ಉಭಯ ತಂಡಗಳು ಏಷ್ಯಾ ಕಪ್ನ ಫೈನಲ್ಗೇರಿದ್ರು ಕೂಡ ಲೀಗ್ ಹಂತ ಮತ್ತು ಸೂಪರ್ 4 ಸ್ಟೇಜ್ನಲ್ಲಾದಂಥ ಕಾಂಟ್ರವರ್ಸಿಗಳಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಐಸಿಸಿಗೆ ದೂರು ಪ್ರತಿ ದೂರು ಸಲ್ಲಿಸಿದ್ದು ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ನೋ ಹ್ಯಾಂಡ್ ಶೇಕ್ ವಿವಾದ ಬಿಸಿ ಮುಟ್ಟಿಸ್ತಾ ಇದ್ರೆ ಅತ್ತ ಪಾಕ್ ಆಟಗಾರರು ಕೂಡ ಭೀತಿಯಲ್ಲಿದ್ದಾರೆ. ಪಂದ್ಯದ ವೇಳೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗಿದ್ವು, ಯಾರ್ಯಾರ ಮೇಲೆ ಯಾವ ದೂರು ದಾಖಲಾಗಿದೆ, ಐಸಿಸಿ ವಿಚಾರಣೆ ಬಿಸಿ ಯಾರಿಗೆಲ್ಲ ತಟ್ಟಲಿದೆ, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದ್ರೇನೆ ಹಾಗೆ. ಅಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದಕ್ಕಿಂತ ಆನ್ ಫೀಲ್ಡ್ನಲ್ಲಿ ಹಾಗೆ ಆಫ್ ದಿ ಫೀಲ್ಡ್ನಲ್ಲಿ ಏನೆಲ್ಲ ಕಿರಿಕ್ಗಳು ಆಯಿತು ಅನ್ನೋದೇ ಹೈಲೈಟ್ ಆಗುತ್ತೆ. ಪ್ರಸ್ತುತ ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಫಸ್ಟ್ ಮ್ಯಾಚಲ್ಲಿ ನೋ ಶೇಕ್ ಹ್ಯಾಂಡ್ ವಿವಾದ ಹಲ್ಚಲ್ ಎಬ್ಬಿಸಿತ್ತು. ಸೆಕೆಂಡ್ ಮ್ಯಾಚಲ್ಲಿ ಗನ್ ಫೈರ್ ಸೆಲೆಬ್ರೇಷನ್ ಹಾಗೆ ಪ್ಲೇನ್ ಕ್ರಾಶ್ ಸಿಂಬಲ್ ಕಿಚ್ಚನ್ನ ಹಚ್ಚಿತ್ತು. ಅಭಿಷೇಕ್ ಶರ್ಮಾ ಮತ್ತು ಹ್ಯಾರಿಸ್ ರೌಫ್ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಇದೀಗ ಎಲ್ಲವೂ ಕೂಡ ಐಸಿಸಿ ಅಂಗಳದಲ್ಲಿದ್ದು ಒಬ್ಬೊಬ್ಬರಿಗೆ ವಿಚಾರಣೆ ಬಿಸಿ ತಡ್ತಾ ಇದೆ. ಸೂರ್ಯನಿಗೆ ವಾರ್ನ್ ಕೊಟ್ಟ ಐಸಿಸಿ. ಸೆಪ್ಟೆಂಬರ್ 14ರಂದು ಲೀಗ್ ಹಂತದ ಪಂದ್ಯದ ವೇಳೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಈ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ಬಳಿಕ ಟೀಂ ಇಂಡಿಯಾ ಆಟಗಾರರು ಪಾಕ್ ಆಟಗಾರರಿಗೆ ಶೇಕ್ ಹ್ಯಾಂಡ್ ಕೊಡೋಕೆ ನಿರಾಕರಿಸಿದ್ರು. ಟಾಸ್ ಟೈಮಲ್ಲೂ ಕೂಡ ಶೇಕ್ ಹ್ಯಾಂಡ್ ಕೊಟ್ಟಿರಲಿಲ್ಲ. ಹಾಗೆ ಪಂದ್ಯ ಮುಗಿದ ಬಳಿಕ ಕೂಡ ಯಾವ ಆಟಗಾರರು ಕೂಡ ಪರಸ್ಪರ ಕೈ ಕುಲುಕಿರಲಿಲ್ಲ. ಹಾಗೆ ಪಂದ್ಯದ ಬಳಿಕ ಮಾತನಾಡಿದಂಥ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಈ ಗೆಲುವನ್ನ ಪೆಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ಹಾಗೆ ಸಶಸ್ತ್ರ ಪಡೆಗಳಿಗೆ ಅರ್ಪಣೆ ಮಾಡ್ತೀವಿ ಅಂದಿದ್ರು. ಇದು ಕ್ರಿಕೆಟ್ ಲೋಕದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಬಗ್ಗೆ ಪಿಸಿಬಿ ಐಸಿಸಿಗೆ ದೂರು ನೀಡಿತ್ತು. ಪಂದ್ಯದ ವೇಳೆ ನಮಗೆ ಅವಮಾನ ಮಾಡಲಾಗಿದೆ ಅಂತ ಕೇಸ್ ದಾಖಲಿಸಿತ್ತು. ದೂರಿನ ನಂತರ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಇದೀಗ ಐಸಿಸಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಹಾಗೆ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ ಸೂರ್ಯಕುಮಾರ್. ಬಿಸಿಸಿಐನ ಸಿಒಒ ಆಗಿರುವಂತ ಹೇಮಾಂಗ್ ಅಮೀನ್ ಮತ್ತು ಕ್ರಿಕೆಟ್ ಕಾರ್ಯಾಚರಣೆ ವ್ಯವಸ್ಥಾಪಕ ಸಮ್ಮರ್ ಮುಲ್ಲಾಪುರ್ಕರ್ ಹಾಗೂ ಅವರ ಜೊತೆಗೆ ಮ್ಯಾಚ್ ರೆಫರಿ ರಿಚಿ ರಿಚರ್ಡ್ಸನ್ ಮುಂದೆ ಹಾಜರಾಗಿದ್ರು ಸೂರ್ಯಕುಮಾರ್. ಈ ವೇಳೆ ಸೂರ್ಯ ತಾವು ತಪ್ಪಿತಸ್ಥರಲ್ಲ, ನಮ್ಮ ಮಾತುಗಳು ರಾಜಕೀಯ ಸಂದೇಶಕ್ಕಿಂತ ಹೆಚ್ಚಾಗಿ ತಮ್ಮ ದೇಶವಾಸಿಗಳೊಂದಿಗೆ ಒಗ್ಗಟ್ಟನ್ನ ವ್ಯಕ್ತಪಡಿಸುವುದಾಗಿತ್ತು ಎಂದಿದ್ದಾರೆ. ಐಸಿಸಿ ನೀತಿ ಸಂಹಿತೆ ಅಡಿಯಲ್ಲಿ ಲೆವೆಲ್ 1 ಅಪರಾಧಕ್ಕೆ ಸಾಮಾನ್ಯವಾಗಿ ಎಚ್ಚರಿಕೆ ಅಥವಾ ಪಂದ್ಯ ಶುಲ್ಕದ 15% ದಂಡವನ್ನು ವಿಧಿಸಲಾಗುತ್ತೆ. ಅದರಂತೆ ಸೂರ್ಯನಿಗೂ ಕೂಡ ಎಚ್ಚರಿಕೆ ನೀಡಲಾಗಿದೆ. ಆದರೆ ಯಾವುದೇ ದಂಡವನ್ನು ವಿಧಿಸಿಲ್ಲ. ಮುಂದಿನ ಪಂದ್ಯಗಳಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ನೀಡದಂತೆ ಎಚ್ಚರಿಕೆ ನೀಡಲಾಗಿದೆ. ಹ್ಯಾರಿಸ್ ರೌಫ್ ಮತ್ತು ಫರ್ಹಾನ್ಗೂ ಬಿಸಿ ತಟ್ಟುತ್ತಾ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೂಪರ್ 4 ಹಂತದ ಪಂದ್ಯದ ವೇಳೆ ಪಾಕಿಸ್ತಾನದ ಆಟಗಾರರು ಹುಚ್ಚಾಟ ಮೆರೆದಿದ್ರು. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಟೈಮ್ನಲ್ಲಿ ಬೌಲರ್ ಹ್ಯಾರಿಸ್ ರೌಫ್ ಕಾಲು ಕೆರೆದು ಜಗಳಕ್ಕೆ ಬಂದಿದ್ದ. ಹಾಗೆ ಆನ್ ಫೀಲ್ಡ್ನಲ್ಲೇ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಸದ್ಯ ಐಸಿಸಿ ಪಾಕ್ ಆಟಗಾರರಿಗೂ ಕೂಡ ಸಮನ್ಸ್ ಅನ್ನ ನೀಡಿದೆ. ಪಾಕಿಸ್ತಾನದ ಆಟಗಾರರಾದಂಥ ಹ್ಯಾರಿಸ್ ರೌಫ್ ಮತ್ತು ಸಾಹಿಬ್ಜಾದಾ ಫರ್ಹಾನ್ ಈಗ ತಮ್ಮ ನಡೆಗಳನ್ನ ಸಮರ್ಥನೆ ಮಾಡಿಕೊಳ್ಬೇಕಾಗಿದೆ. ಸೆಪ್ಟೆಂಬರ್ 21ರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೂಪರ್ 4 ಹಂತದ ಪಂದ್ಯದ ವೇಳೆ ಪ್ರಚೋದನಕಾರಿ ಸಲಹೆಗಳನ್ನು ಉಲ್ಲೇಖಿಸಿದ್ದಕ್ಕೆ ಐಸಿಸಿಗೆ ಬಿಸಿಸಿಐ ಪ್ರತ್ಯೇಕವಾಗಿ ದೂರನ್ನು ದಾಖಲು ಮಾಡಿತ್ತು. ವಿಡಿಯೋಗಳ ಸಾಕ್ಷಿ ಸಮೇತ ದೂರು ನೀಡಿತ್ತು. ರೌಫ್ ವಿಮಾನವನ್ನು ಹೊಡೆದುರುಳಿಸುವಂತ ಸಲಹೆಯನ್ನ ಮಾಡಿದ್ರು. ಅಂದರೆ ಭಾರತದ 6 ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅನ್ನೋದು ಅವರ ಅರ್ಥವಾಗಿತ್ತು. ಮತ್ತೊಂದು ಕಡೆ ಬ್ಯಾಟಿಂಗ್ ವೇಳೆ ಫರ್ಹಾನ್ ತನ್ನ ಅರ್ಧ ಶತಕ ಗಳಿಸಿದ ಬಳಿಕ ಗನ್ ಫೈರ್ ಸಂಭ್ರಮಾಚರಣೆ ಮಾಡಿದ್ದ. ಉಭಯ ದೇಶಗಳು ಕೆಲ ತಿಂಗಳುಗಳ ಹಿಂದೆ ಯುದ್ಧಕ್ಕೆ ಇಳಿದಿದ್ದನ್ನ ಪರಿಗಣಿಸಿ ಇದು ಭಾರತೀಯರಿಗೆ ಅಪಹಾಸ್ಯ ಮಾಡಿದಂತಿತ್ತು. ಇದೀಗ ಈ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನೋಡಬೇಕು. ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಏಷ್ಯಾ ಕಪ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಅಂದ್ರೆ 41 ವರ್ಷಗಳ ಬಳಿಕ ಉಭಯ ತಂಡಗಳು ಫೈನಲ್ನಲ್ಲಿ ಎದುರುಬದರಾಗ್ತಿರೋದು ಇದೇ ಮೊದಲ ಬಾರಿಗೆ. ಅದು ಅಲ್ಲದೆ ಈಗಾಗಲೇ 2 ಮ್ಯಾಚ್ಗಳಲ್ಲಿ ಕಿರಿಕ್ಗಳು ಆಗಿರೋದ್ರಿಂದ 3ನೇ ಮ್ಯಾಚ್ ಸಾಕಷ್ಟು ಹೈ ವೋಲ್ಟೇಜ್ ಅನ್ನು ಪಡ್ಕೊಂಡಿದೆ. ಫೀಲ್ಡ್ನಲ್ಲಿ ಮಾಡಿದಂಥ ಕಿರಿಕ್ಗಳು ಆಗಲೇ ಐಸಿಸಿ ಅಂಗಳ ತಲುಪಿದ್ದು ಯಾವ್ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಅದು ಅಲ್ಲದೆ ಫೈನಲ್ ಮ್ಯಾಚ್ ಅಲ್ಲಿ ಇನ್ಯಾವ ಕಿರಿಕ್ ತೆಗಿತಾರೆ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.